ಓಂ ಶಾಂತಿ. ಡೇಟ್ ಆಗಿದೆ 31/12/1984. 84ನೇ ಇಸ್ವಿಯ ಕೊನೆಯವರೆಗೂ ಇದು. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ನಯೇ ವರ್ಷ ಪರ್ ಅವೇಕ್ ಬಾಪ್ದಾದಕ್ಕೆ ಮಹಾವಾಕ್ಯ ಅಂದರೆ 1984 ಹಳೆಯ ವರ್ಷ ಮುಗಿತದೆ, 85ರದ್ದು ಹೊಸ ವರ್ಷ ಬರ್ತದಲ್ಲ, ಅದ್ರ ಸಲುವಾಗಿ ಬಾಬಾ ಹೇಳ್ತಾರೆ ಹೊಸ ವರ್ಷದಲ್ಲಿ ಅವೇಕ್ ಬಾಪ್ದಾದರವರ ಮಹಾವಾಕ್ಯ ಏನು? ನವಯುಗ್ ಪರಿವರ್ತಕ್ ಸದಾ ಕಲ್ಯಾಣಕಾರಿ ಶಿವ ಬಾಬಾ ಬೋಲೆ. ಹೊಸ ಯುಗ ಪರಿವರ್ತನೆ ಆಗ್ತದೆ, ಯಾವಾಗಲೂ ಕಲ್ಯಾಣಕಾರಿ ಶಿವ ಬಾಬಾ ಹೇಳ್ತಿದ್ದಾರೆ. आज चारों ओर के बच्चे साकार रूप में व आकार रूप में नया युग, नया ज्ञान, नया जीवन देने वाले बाप दादा से नया वर्ष मनाने के लिए इस रूहानी हाईएस्ट और होलीएस्ट नई दरबार में उपस्थित हैं. ಬಾಬಾ ಹೇಳ್ತಾರೆ, ಇಂದು 4 ಕಡೆಯ ಮಕ್ಕಳು ಸಾಕಾರ ರೂಪದಲ್ಲಿರ್ಬೋದು ಅಥವಾ ಆಕಾರ ಅಂದರೆ ಫರಿಸ್ತೆ ರೂಪದಲ್ಲಿ ಹೊಸ ವರ್ಷ, ಹೊಸ ಜ್ಞಾನ, ಹೊಸ ಜೀವನ ಕೊಡುವಂತಹ ಬಾಪ್ ದಾದಾರವರಿಂದ ಹೊಸ ವರ್ಷವನ್ನು ಆಚರಣೆ ಮಾಡೋಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಹೈಯೆಸ್ಟ್ ಹೋಲಿಯೆಸ್ಟ್ ದರ್ಬಾರ್ ಇದು ಅಂತಾರೆ ಬಾಬಾ. बाप दादा के पास सभी बच्चों के दिल के उमंग, उत्साह और परिवर्तन करने की प्रतिज्ञाओं का शुभ संकल्प, शुभ भावनाएं, शुभ कामनाएं पहुंच गई है. ಬಾಬಾ ಹೇಳ್ತಾರೆ, ಬಾಪ್ ದಾದಾರವ್ರ ಹತ್ರ ಎಲ್ಲ ಮಕ್ಕಳು ಹೃದಯದಿಂದ ಉಮಂಗ್, ಉತ್ಸಾಹ ಮತ್ತು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆಯ ಶುಭ ಸಂಕಲ್ಪ, ಶುಭ ಭಾವನೆಗಳು, ಶುಭ ಕಾಮನೆಗಳು ಇಲ್ಲಿ ಬಂದು ಮುಟ್ಟಿದ್ದು ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಭಿ ಸರ್ವ ನಯೇ ವಿಶ್ವಕ್ಕೆ ನಿರ್ಮಾತಾओं को, ಬಾಪ್ ದಾದಾನು ಕೂಡ ಹೊಸ ವರ್ಷದ ವಿಶ್ವದ ನಿರ್ಮಾತ, ವಿಶ್ವವನ್ನು ನಿರ್ಮಾಣ ಮಾಡುವಂಥವರು, ವಿಶ್ವ ಪರಿವರ್ತಕ್ ವಿಶೇಷ आत्माओं को सदा पुरानी दुनिया के पुराने संस्कार, पुरानी स्मृतियाँ, पुरानी वृत्तियाँ, पुरानी देह की स्मृति के भान से परे रहने वाले सर्व पुरानी बातों को विदाई देने वालों को सदा के लिए बधाई दे रहे हैं. ಬಾಬಾ ಏನು ಮಾಡ್ತಿದ್ದಾರೆ, ಬಾಪ್ ದಾದಾ ಎಲ್ಲ ಹೊಸ ವಿಶ್ವ ನಿರ್ಮಾತೃಗಳನ್ನು, ನಾವೆಲ್ಲ ಆತ್ಮಗಳೇನಾಗಿದ್ದೀವಿ, ಹೊಸ ವಿಶ್ವವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮಿತ್ತ ಆಗಿದ್ದೀವಲ್ಲ, ಮತ್ತೇನಾಗಿದ್ದೀವಿ, ವಿಶ್ವ ಪರಿವರ್ತಕ ಆಗಿದ್ದೀವಿ. ವಿಶ್ವ ಪರಿವರ್ತಕ ವಿಶೇಷ ಆತ್ಮಗಳು ನಾವಾಗಿದ್ದೀವಿ. ಸದಾ ಹಳೆಯ ಜಗತ್ತಿನ ಹಳೆಯ ಸಂಸ್ಕಾರಗಳು, ಹಳೆಯ ಸ್ಮೃತಿ, ಹಳೆಯ ವೃತ್ತಿಗಳು, ಹಳೆಯ ದೇಹದ ಸ್ಮೃತಿಯ ಭಾನದಿಂದ ಪರೆಯಾಗಿರುವಂತಹ ಎಲ್ಲ ಹಳೆಯ ಮಾತುಗಳಿಗೆ ಏನು ಮಾಡೋದಿದೆ, ವಿದಾಯ ಹೇಳೋದಿದೆ. ಹೆಂಗೆ ವಿದಾಯ ಹೇಳೋದು? ಸದಾ ಕೇಳಿಯೇ ವಿದಾಯ ಹೇಳಿ. ಈ ರೀತಿಯಾಗಿ ಇರುವಂಥ ಮಕ್ಕಳಿಗೆ ಬಾಬಾ ಏನು ಮಾಡ್ತಿದ್ದಾರೆ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಿದ್ದಾರೆ. ಬೀತಿಗೋ ಬಿಂದಿ ಲಗಾಯೆ. ಈ ಹಿಂದಿನ ವರ್ಷದಲ್ಲಿ ಏನೇನಾಯಿತೋ ಅದಕ್ಕೆಲ್ಲ ಏನು ಮಾಡಿಬಿಡಿ, बिंदी हाकबिड़ी. स्वराज्य की बिंदी लगाने वालों को स्वराज्य के तिलक की बधाई दे रहे हैं. ಬಾಬಾ ಹೇಳ್ತಾರೆ, ಸ್ವರಾಜ್ಯದ ಬಿಂದಿ ಹಚ್ಕೊಳ್ಳುವಂಥವರು. ಸ್ವರಾಜ್ಯದ ಬಿಂದಿ ಅಂದರೆ ನಾನು ಆತ್ಮ ಅನ್ನೋ ಬಿಂದಿ. ಈ ತಿಲಕ ಹಚ್ಕೊಳ್ಳೋರ್ಗೆ ಏನು ಹೇಳ್ತಿದ್ದಾರೆ ಬಾಬಾ, ಶುಭಾಶಯವನ್ನು ಹೇಳ್ತಾರೆ. सभी बच्चों को इस विदाई की बधाई के साथ नए वर्ष की विशेष सौगात. ಎಲ್ಲ ಮಕ್ಕಳಿಗೆ ಈ ವಿದಾಯಿಯ ಬಧಾಯಿ ಜೊತೆಗೆ ಹೊಸ ವರ್ಷದ ವಿಶೇಷವಾದ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಬಾಬಾ. ಏನು?
सदा साथ रहो, सदा समान रहो, सदा दिल तख्त नशीन श्रेष्ठ रूहानी नशे में रहो. यही वरदान की सौगात दे रहे हैं. ಬಾಬಾ ಏನು ಗಿಫ್ಟ್ ಕೊಟ್ಟರು ನಮಗೆ? ಸದಾ ಸಾಥ್ ರಹೋ. ಮಕ್ಕಳೇ, ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಸದಾ ಸಮಾನ್ ರಹೋ. ನಾ ಹೆಂಗಿದ್ದೀನೋ ಅಷ್ಟು ಶ್ರೇಷ್ಠ ಆಗಿ. ಸದಾ ದಿಲ್ ತಕ್ ನಶೀನ್, ಯಾವಾಗಲೂ ನನ್ನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ರಿ. ಶ್ರೇಷ್ಠ ರುಹಾನಿ ನಶೆ ಮೇ ರಹೋ. ಈ ಶ್ರೇಷ್ಠವಾದಂಥ ಆತ್ಮಿಕ ನಶೆಯಲ್ಲಿ ಇರಿ. ಇದರದ್ದು ಬಾಬಾ ಏನು ಮಾಡಿದರು? ವರದಾನನ್ನು ಗಿಫ್ಟ್ ರೂಪದಲ್ಲಿ ನಮಗೆ ಕೊಟ್ಟರು. यह सारा वर्ष यही समर्थ स्मृति रहे साथ है. ಸಾರಾ ವರ್ಷ ಯಾವ ವರ್ಷ? ಮುಂದೆ ಬರೋದು ಯಾವ ವರ್ಷ? ಎಷ್ಟೇ ಇಸ್ವಿ ಇದು? 84 ಮುಗೀತೀಗ. 85ನೇ ವರ್ಷ. ಇಡೀ 85ನೇ ವರ್ಷ ಏನು ಮಾಡಬೇಕಾಗಿದೆ? ಯಹಿ ಸಮರ್ಥ ಸ್ಮೃತಿ ರಹೆ. ಸಮರ್ಥ ಸ್ಮೃತಿ ಅದು ಅಂತಾರೆ ಬಾಬಾ. ಯಾವುದು? ಯಾವಾಗಲೂ ನನ್ನ ಜೊತೆ ಬಾಬಾ ಇರ್ತಾರೆ ಅನ್ನೋದೇ ಒಂದು ಶ್ರೇಷ್ಠ ಸ್ಮೃತಿ. ಬಾಪ್ ಸಮಾನ್ ಹೇ. ಮತ್ತು ಇನ್ನೊಂದು ಸ್ಮೃತಿ ಯಾವುದು? ನಮ್ಮಪ್ಪ ಬಾಬಾ ಹೆಂಗಿದಾರೋ ನಾನು ಹಂಗೆ ಇದ್ದೀನಿ. ಸ್ವತಃ ಹಿ ಹರ್ ಸಂಕಲ್ಪ ಮೇ ವಿದಾಯಿ ಕಿ ಬಧಾಯಿ ಕೆ ಅನುಭವ ಕರ್ತೆ रहेंगे. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ವತಃ ಪ್ರತಿ ಸಂಕಲ್ಪನಲ್ಲಿ ವಿದಾಯಿಯ ಬಧಾಯಿ ಅನುಭವ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಪುರಾನೆ ಕೋ ವಿದಾಯಿ ನಹಿ ತೋ ನವೀನತಾ ಕಿ ಬಧಾಯಿ ಅನುಭವ ನಹಿ ಕರ್ ಸಕ್ತೆ ಹೇ. ಹಳೆಯದನ್ನು ಏನು ಮಾಡಬೇಕು? ಯಾವಾಗಲೂ ವಿದಾಯ ಹೇಳಬೇಕು. ವಿದಾಯ ಹೇಳಿಲ್ಲ ಅಂದರೆ ನಿಮಗೆ ಹೊಸತನದ ಒಂದು ಶುಭಾಶಯದ ಅನುಭವ ಆಗೋದಿಲ್ಲ. इसलिए जैसे आज पुराने वर्ष को विदाई दे रहे हो, वैसे वर्ष के साथ जो सब पुरानी बातें सुनाई, उस पुराने पन को सदा के लिए विदाई दो. ಅದಕ್ಕೆ ಬಾಬಾ ಹೇಳ್ತಾರೆ, ಇಂದು ಹಳೆಯ ವರ್ಷದ ವಿದಾಯಿ ಏನು ಹೇಳ್ತಿರಲ್ಲ, ಹಾಗೆಯೇ ಈ ಹಿಂದೇನೇನಾಯಿತು ವರ್ಷದಲ್ಲಿ, ಅದರ ಜೊತೆಗೆ ಏನೇನೋ ಹಳೆಯ ಮಾತುಗಳಿದಾವು, ಕೇಳೋದು ಹೇಳೋದು ಇವೆಲ್ಲ ಏನಿದಾವಲ್ಲ, ಅವನೇನು ಮಾಡಿರಿ? ಹಳೆಯದನ್ನು ಸದಾ ಕೇಳಿಯೇ ಏನು ಮಾಡಿಬಿಡಿ? ವಿದಾಯಿ ಹೇಳಿಬಿಡಿ ಅಂತಾರೆ ಬಾಬಾ. ನಯಾ ಯುಗ್ ಹೇ, ನಯಾ ಬ್ರಾಹ್ಮಣೋं का सुंदर संसार है, नया संबंध है, नया ಪರಿವಾರ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಹಳೇದು ಹೆಂಗೆ ನೆನಪಾಗ್ತದೆ ನಿಮಗೆ ಅಂತಾರೆ ಬಾಬಾ. ಹೊಸ ಜಗತ್ತಿದೆ, ಹೊಸ ಯುಗ ಇದೆ, ಹೊಸ ಬ್ರಾಹ್ಮಣ ಸುಂದರ ಸಂಸಾರ ಇದೆ, ಸಂಬಂಧ ಇದೆ, ಹೊಸ ಬ್ರಾಹ್ಮಣ ಪರಿವಾರ ಇದೆ. ನೈ ಪ್ರಾಪ್ತಿಯ ಹೇ, ಹೊಸ ಹೊಸ ಪ್ರಾಪ್ತಿಗಳಾಗ್ತವೆ. ಸಬ್ ನಯಾ ಹಿ ನಯಾ ಹೇ, ಎಲ್ಲನೂ ಹೊಸದಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, देखते हो तो भी रूहानी नज़र से रूह को देखते हो. ನೀವೇನೇ ನೋಡ್ತಿದ್ರು ಹೆಂಗೆ ನೋಡ್ತೀರಾ? ಆತ್ಮಿಕ ದೃಷ್ಟಿಯಿಂದ ಆತ್ಮನನ್ನೇ ನೋಡ್ತೀರಾ. ರೂಹಾನಿ ಬಾತೋಂ ಕೋ ಹಿ ಸೋಚ್ತೆ ಹೋ. ಚಿಂತನೆ ಏನು ಮಾಡಬೇಕು? ವಿಚಾರನೂ ಏನು ಮಾಡಬೇಕು? ಎದರದ್ದು ವಿಚಾರ ಮಾಡಬೇಕು? ಆತ್ಮನ ಬಗ್ಗೆ ವಿಚಾರ ಮಾಡಬೇಕು. ತೋ ಸಬ್ ನಯಾ ಹೋ ಗಯಾನ, ಎಲ್ಲ ಹೊಸದಾಯ್ತಲ್ಲ. ಇಲ್ಲಿ ತನಕ ಏನು ಯೋಚನೆ ಮಾಡ್ತಿದ್ವಿ? ದೇಹ, ದೇಹದ ಸಂಬಂಧ, ದೇಹಕ್ಕೆ ಏನು ಬೇಕು, ಏನು ನೌಕರಿ ಮಾಡಬೇಕು, ಏನು ದುಡಿಬೇಕು, ಏನು ಬಿಸ್ನೆಸ್ ಮಾಡಬೇಕು, ಬರೀ ಇದೇ ವಿಚಾರ ಇತ್ತಲ್ಲ ನಮಗೆ. ಈಗ ಅದನ್ನು ಬಿಟ್ಟು ಏನು ಮಾಡೋದದ? ಆತ್ಮ ನಾನು, ನನ್ನ ಪ್ರತಿ, ಇನ್ನೊಬ್ರದ್ದು ಆತ್ಮ ಅದ್ರ ಪ್ರತಿ. ಅದಕ್ಕೇನು ಮಾಡಬೇಕು? ಅದಕ್ಕೂ ಚಲೋ ಆಗಲಿ, ನನಗೂ ಚಲೋ ಆಗಲಿ. ಟೋಟಲಾಗಿ ಆತ್ಮನ ಉದ್ಧಾರಕ್ಕಾಗಿ ಚಿಂತೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಇದೆಲ್ಲ ಏನಾಯಿತು? ಹೊಸದಾಯ್ತಲ್ಲ ಅಂತಾರೆ ಬಾಬಾ. ರೀತಿ ನೈ, ಪ್ರೀತಿ ನೈ, ಸಬ್ ನಯ. ನಮ್ಮ ಪದ್ಧತಿಗಳು ಏನದು?
ಹೊಸ ಹೊಸ ಪದ್ಧತಿಗಳು ಬೇರೆ ಆದವು, ಪ್ರೀತಿನೂ ಬೇರೆ ಆಯಿತು. ಇಷ್ಟು ದಿನ ಏನು ಪ್ರೀತಿ ಮಾಡ್ತಿದ್ವಿ? ದೇಹ ಸಂಬಂಧವನ್ನು ಪ್ರೀತಿ ಮಾಡ್ತಿದ್ವಿ. ಈಗ ಆತ್ಮ, ಇನ್ನೊಂದು ಆತ್ಮ, ಪರಮಾತ್ಮ, ಇವರನ್ನೆಲ್ಲ ಏನು ಮಾಡ್ತೀವಿ ನಾವು? ಪ್ರೀತಿ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರೀತಿ ಎಲ್ಲ ಹೊಸದಾಯಿತು. ತೋ ಸದಾ ನವೀನತಾ ಕಿ ಬಧಾಯಿ ಮೇ ರಹೋ. ಹಾಗಾದರೆ ಯಾವಾಗಲೂ ಹೊಸತನದ ಶುಭಾಶಯದಲ್ಲಿರಿ. ಇಸ್ಕೋ ಕಹಾ ಜಾತಾ ಹೇ ರೂಹಾನಿ ಬಧಾಯಿ. ಇದಕ್ಕೆ ಹೇಳಲಾಗ್ತದೆ ಆತ್ಮಿಕ ಶುಭಾಶಯ. ನೋಡ್ರಿ, ಶುಭಾಶಯ. ಇಷ್ಟು ದಿನ ಶುಭಾಶಯ ಹೆಂಗೆ ಹೇಳ್ತಿದ್ವಿ? ಒಳ್ಳೇದಾಗ್ಲಪ್ಪ, ಚಲೋ ಹೆಂಡತಿ ಸಿಗಲಿ, ಚಲೋ ಗಂಡ ಸಿಗಲಿ, ಮದುವೆ ಆದ್ರೆ ಮಕ್ಕಳಾಗಲಿ, ನೌಕರಿ ಸಿಗಲಿ. ಇದು ಎಂಥ ಬಧಾಯಿ, ಇದು ಎಂಥ ಶುಭಾಶಯ? ದೇಹಭಾನದ ಶುಭಾಶಯ. ಈಗೇನು ಶುಭಾಶಯ ಹೇಳ್ತೀವಿ? ಆತ್ಮನ ಕಲ್ಯಾಣ ಆಗಲಿ. ಅವರು ದೇಹಗಳ ಕಲ್ಯಾಣ ಮಾಡ್ತಾರೆ. ಇಲ್ಲಿ ಯಾರು ಕಲ್ಯಾಣ ಮಾಡಬೇಕಾಗಿದೆ? ನಿಜವಾದ ಕಲ್ಯಾಣ ಯಾವುದು? ಆತ್ಮ ಪರಮಾತ್ಮನ ಮಿಲನ ಆಗೋದೇ ಕಲ್ಯಾಣ. ಅದನ್ನು ಇಚ್ಛೆ ಪಡ್ತೀವಲ್ಲ ಈಗ ನಾವು. ಈ ಆತ್ಮನೂ ಜ್ಞಾನಕ್ಕೆ ಬರಲಿ, ಈ ಆತ್ಮನೂ ಪರಮಾತ್ಮನ ನೆನಪು ಮಾಡಲಿ, ಇದಕ್ಕೂ ಸುಖ ಶಾಂತಿ ಸಿಗಲಿ. ಅದಕ್ಕೆ ಇದನ್ನು ಹೇಳ್ತಾರೆ ಬಾಬಾ, ರೂಹಾನಿ ಬಧಾಯಿ, आत्मिक शुभाशय, जो एक दिन के लिए नहीं लेकिन सदा रूहानी बधाइयों से वृद्धि को पाते रहते हो. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಒಂದು ದಿವಸದ್ದಲ್ಲ, ಆದರೆ ಯಾವಾಗಲೂ ಆತ್ಮಿಕ ಶುಭಾಶಯಗಳಿಂದ ಏನಾಗ್ತಾ ಹೋಗ್ತದೆ? ಈ ಸಂಸ್ಥೆ ಬೆಳೀತಾ ಹೋಗ್ತದೆ. ನಾವು ಇಷ್ಟೆಲ್ಲ ಜನ ಬಂದಿದ್ರದ್ದು ಯಾರ್ದು ಶುಭಾಶಯ? ಬ್ರಹ್ಮ ಬಾಬನ ಪುರುಷಾರ್ಥದಿಂದ ಇಷ್ಟೆಲ್ಲ ನಾವು ಬಂದಿರೋದು. ಅಷ್ಟರತ್ನಗಳೇನಿದ್ದಾವೆ ಅವರೆಲ್ಲ ಭಾಳ ಶ್ರೇಷ್ಠ ತಪಸ್ಸು ಮಾಡಿದಂಥ ಆತ್ಮಗಳು. ಅವರಿಂದ ನಾವು ಇಷ್ಟು ವೃದ್ಧಿಯಾಗಿದ್ದೀವಿ. ಹಾಗೆ ನಮ್ಮಿಂದನೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, बाप दादा और सर्व ब्राह्मण परिवार की बधाइयों व रूहानी आशीर्वादों से पल रहे हो, चल रहे हो. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ, ಶಿವಬಾಬಾ, ಬ್ರಹ್ಮ ಬಾಬಾ ಇಬ್ಬರದು ಏನಿದೆ, ಮತ್ತು ಸರ್ವ ಬ್ರಾಹ್ಮಣ ಪರಿವಾರ ಕಿ ಬಧಾಯಿಯೋ. ಶಿವಬಾಬಾ, ಬ್ರಹ್ಮ ಬಾಬಾ ಮತ್ತು ಇಡೀ ಬ್ರಾಹ್ಮಣ ಪರಿವಾರದ ಶುಭಾಶಯಗಳು ಅಥವಾ ಆತ್ಮಿಕ ಆಶೀರ್ವಾದಗಳಿಂದ ಇವತ್ತು ನಾವೆಲ್ಲರೂ ಪಲ್ ರಹೇ ಹೇ, ನಾವು ಪಾಲನೆ ತಗೊಳ್ತಾ ಇದ್ದೀವಿ. ಚಲ್ ರಹೇ ಹೇ, ನಡೀತಾ ಇದ್ದೀವಿ. ऐसे ನ್ಯೂ ಇಯರ್ ವಿಶ್ವ ಮೇ ಕೋಯಿ ಮನಾ ನಹಿ ಸಕ್ತೆ ಹೇ. ಇಂಥ ಒಂದು ಹೊಸ ವರ್ಷವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬಾಪ್ದಾದ ನಮಗೇನು ಮಾಡ್ತಿದ್ದಾರೆ? ಹೊಸ ವರ್ಷವನ್ನು ಆಚರಣೆ ಮಾಡಿಸ್ತಿದ್ದಾರೆ. ವಹ ಅಲ್ಪಕಾಲ ಕಾ ಮನಾತೆ ಹೇ. ಆಯಿತು, ಒಂದು ಇಡೀ ರಾತ್ರಿ 12ಕ್ಕೆ ಬರ್ತಾವೆ, ಕುಡಿತಾವೆ, ಜಿಗಿತಾವೆ, ಕುಡಿತಾವೆ, ಪಟಾಕ್ಷಿ ಹಾರಿಸ್ತಾವೆ, ಏನೇನೋ ಮಾಡಿ ಹೋಗಿ ಮಕ್ಕೊಂಡ್ಬಿಡ್ತಾವೆ, ಮುಗೀತವ್ರು. ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ಬರುತ್ತಾನ ಏನು ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಆದರೆ ನಮ್ಮದು ಕ್ಷಣಕ್ಕೂ ಏನಿದೆ? ಹೊಸ ವರ್ಷ ಅಂತ ಹೇಳ್ತಾರೆ ಬಾಬಾ. ಸದಾಕ ಮನಾತೆ ಹೋ. ವಹ ಮನುಷ್ಯಾತ್ಮಾಯೇ ಮನುಷ್ಯೋಂ ಸೇ ಹಿ ಮನಾತೆ. ಅವರು ನ್ಯೂ ಇಯರ್ ಸೆಲೆಬ್ರೇಷನ್ ಏನು ಮಾಡ್ತಾರೆ? ಮನುಷ್ಯರು ಕೂಡ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಆತ್ಮಗಳೆಲ್ಲ ಸೇರಿಕೊಂಡು ಪರಮಾತ್ಮನ ಮಿಲನದಿಂದ ನ್ಯೂ ಇಯರ್ ಮಾಡ್ತೀವಿ. आप श्रेष्ठ आत्मा ये परमात्मा बाप से मनाते हो, इसलिए मनाना अर्थात ಇಲ್ಲೊಂದು ಬರ್ತಾರೆ ಬಾಬಾ. ಅಲ್ಲಿ ಆಚರಣೆ ಮಾಡಿ 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 ಸುಸ್ತಾಗಿ ಹೋಗಿ ಮಕ್ಕೊಂಡ್ಬಿಡ್ತಾರೆ. ಇಲ್ಲಿ ಮನಾನ ಅರ್ಥಾತ್ ಆಚರಿಸುವುದು ಅರ್ಥ ಏನು? ಖಜಾನೋ ಸೇ ವರದಾನೋ ಸೇ ಸದಾ ಕೆ ಲಿಯೆ ಝೋಲಿ ಭರ್ನಾ. ಇಲ್ಲಿ ಹೊಸ ವರ್ಷ ಆಚರಣೆ ಮಾಡೋದ್ರಿಂದ ನಮಗೇನು ಸಿಗ್ತದೆ? ಖಜಾನೆಗಳಿಂದ ಭರ್ಪೂರ ಆಗ್ತೀವಿ, ಮತ್ತು ಬಾಬಾನ ವರದಾನಗಳಿಂದ ಭರ್ಪೂರ ಆಗ್ತೀವಿ. ಉನ್ಹೋಂಕಾ ಹೇ ಮನಾನ ಅವ್ರ ಗವಾನ. ಅವ್ರು ಆಚರಣೆ ಮಾಡ್ಕೊಂಡು ಏನು ಮಾಡ್ತಾರೆ? ಎಷ್ಟೆಷ್ಟು ದುಡ್ಡು ಹಾಳು ಮಾಡ್ಕೋತಾರೆ, ಲೆಕ್ಕಿಲ್ಲ. ಕೆಲವೊಂದಿಷ್ಟು ಜನ ಅಂತೂ
ಪಾರ್ಟಿ ಮಾಡ್ತಾರೆ, ಎಷ್ಟೆಲ್ಲ ಖರ್ಚು ಮಾಡ್ತಾರಲ್ಲ, ಕಳ್ಕೊತಾರೆ. ಅಲ್ಲೇನಾರು ಶಕ್ತಿ ಸಿಗ್ತದೆ ಅವ್ರಿಗೆ? ಯಾವ ಶಕ್ತಿನೂ ಸಿಗೋದಿಲ್ಲ, ಉಲ್ಟಾ ಕಳ್ಕೊಳ್ತಾರೆ. ಯಹ ಹೇ ಝೋಲಿ ಬರ್ನ, ಇದು ಆತ್ಮ ಏನು ಮಾಡ್ತದೆ? ಗಳಿಕೆ ಮಾಡ್ಕೊಳ್ತದೆ. ಇಸ್ಲಿಯೇ ಹಿ ಬಾಪ್ ದಾದಾ ಸೆ ಮನಾತೆ ಹೋ ನಾ, ಅದಕ್ಕೆ ನಾವು ಹೊಸ ವರ್ಷ ಯಾಕೆ ಆಚರಣೆ ಮಾಡ್ತೀವಿ? ಇಲ್ಲಿ ನಾವು ತುಂಬ್ಕೊಳ್ತೀವಿ, ಗಳಿಕೆ ಮಾಡ್ಕೊಳ್ತೀವಿ. ಓ ಲೋಗ್ ಹ್ಯಾಪಿ ನ್ಯೂ ಇಯರ್ ಕೇತೆ, ಆಪ್ ಎವರ್ ಹ್ಯಾಪಿ ನ್ಯೂ ಇಯರ್ ಕೇತೆ. ಅವರು ಹ್ಯಾಪಿ ನ್ಯೂ ಇಯರ್ ಅಂತ ಅಷ್ಟೇ ಹೇಳ್ತಾರೆ, ನಾವು ಯಾವಾಗಲೂ ನಮಗೆ ಹೊಸದೇ, ಹೊಸ ವರ್ಷನೇ ಅಂತ ಹೇಳ್ತಾರೆ ಬಾಬಾ. ಆಜ್ ಖುಷಿ ಅವ್ರ ಕಲ್ ದುಃಖ ಕಿ ಘಟನಾ ದುಃಖಿ ನೈ ಬನಾತಿ. ಬಾಬಾ ಹೇಳ್ತಾರೆ, ಇವತ್ತೊಂದು ದಿವಸ ಖುಷಿ ಇದ್ದು ನಾಳೆಗೆ ಮುಗೀತು ಅಂಥೇಳಿ ಹಿಂಗಿರೋದಿಲ್ಲ. ನಮಗೆ ಯಾವಾಗಲೂ ಖುಷಿಯೊಳಗೆ ಇರ್ತೀವಿ. कैसे भी दुख की घटना हो, लेकिन ऐसे समय पर भी सुख शांति स्वरूप स्थिति द्वारा सर्व को सुख शांति की किरणें देने वाले मास्टर सुख के सागर बन दाता का पार्ट बजाते हो. ಬಾಬಾ ಹೇಳ್ತಾರೆ, ಏನೇ ದುಃಖ ಬರಲಿ, ಕಷ್ಟ ಬರಲಿ, ಏನೇ ಇದ್ರೂ ಕೂಡ ಅವುಗಳನ್ನು ಫೇಸ್ ಮಾಡಿ ನಾವೇನು ಮಾಡ್ತೀವಿ? ಯಾವಾಗಲೂ ಸುಖ ಶಾಂತಿ ಸ್ವರೂಪದ ಸ್ಥಿತಿಯ ಮುಖಾಂತರ ನಾವು ಎಲ್ಲರಿಗೂ ಏನು ಮಾಡ್ತೀವಿ? ಶಾಂತಿ ಸುಖವನ್ನೇ ಮಾಸ್ಟರ್ ದಾತ ಆಗಿ ಎಲ್ಲರಿಗೂ ಕೊಡ್ತಾ ಹೋಗ್ತೀವಿ. ಬಾಬಾ ಹೇಳ್ತಾರೆ, इसलिए घटना के प्रभाव से परे हो जाते हो. ಅದಕ್ಕೆ ಬಾಬಾ ಹೇಳ್ತಾರೆ, ಏನೇ ಘಟನೆ ಇದ್ದರೂ ಅದರ ಪ್ರಭಾವದಲ್ಲಿ ನಾವು ಬರೋದಿಲ್ಲ, ಅದರಿಂದ ಪರೆಯಾಗಿ ಹೋಗ್ತೀವಿ ಅಂತಾರೆ ಬಾಬಾ, ಅದರಿಂದ ಭಿನ್ನ ಆಗಿಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, और एवर हैप्पी का सदा अनुभव करते हो तो इस नए वर्ष में नवीनता क्या करेंगे. ಇಷ್ಟೊತ್ತನ ಹೇಳಿದ್ರು ಬಾಬಾ, ಈ ಹೊಸ ವರ್ಷದಲ್ಲಿ ಹೊಸತನದಾಗಿ ಏನು ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. कॉन्फ्रेंस करेंगे, मेले करेंगे, अभी सब पुरानी रीत रस्मों से, पुरानी चाल चलन से थके हुए तो है ही. ಅದಕ್ಕೆ ಬಾಬಾ ಹೇಳ್ತಾರೆ, ಕಾನ್ಫರೆನ್ಸ್ ಮಾಡಿ, ಮೇಳ ಮಾಡಿ, ಈಗ ನೀವು ಹಳೆಯ ಪದ್ಧತಿಗಳಿಂದ, ಹಳೆಯ ಚಾಲ್ ಚಲನಗಳಿಂದ ಸುಸ್ತಾಗಿದ್ದೀರಲ್ಲ ಅಂತಾರೆ ಬಾಬಾ. ಸುಸ್ತಾಗಿದ್ದೀವಲ್ಲ, ಹಳೆಯ ಚಾಲ್ ಚಲನ ಏನು ಅಲ್ಲ, ಬರೀ ದೇಹದ ಬಗ್ಗೆ ಚಿಂತೆ ಮಾಡೋದು, ಮಕ್ಕಳ ಬಗ್ಗೆ ಚಿಂತೆ ಮಾಡೋದು, ಚಿಂತೆ ಮಾಡಿ 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 ಆತ್ಮ ಏನಾಗ್ಬಿಟ್ಟು ಭಯಂಕರ ಸುಸ್ತಾಗಿದೆಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಸಭಿ ಸಮಜ್ತೆ ಹೇ ಕುಚ್ ನಯಾ ಹೋನಾ ಚಾಹಿಯೆ. ಮನಸ್ಸು ಯಾವಾಗಲೂ ಏನು ಯೋಚನೆ ಮಾಡುತ್ತೆ? ಹೊಸದನ್ನು ಬಯಸ್ತಾ ಇರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯಾ ನಯಾ ಹೋ, ಏನು ಹೊಸದು ಮಾಡಬೇಕು? ಕೈಸೆ ಹೋ ವಹ ಸಮಜ್ ನಹಿ ಸಕ್ತೆ ಹೇ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅದು ತಿಳಂಗಿಲ್ಲ. ऐसे ही नवीनता की इच्छा रखने वालों को नए ज्ञान द्वारा, नए जीवन द्वारा नवीनता की झलक का ಅನುಭವ कराओ. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಒಂದು ನವೀನತೆಯ ಇಚ್ಛೆಯನ್ನು ಇಟ್ಕೊಂಡಂಥವರು ಹೊಸ ಜ್ಞಾನದ ಮುಖಾಂತರ, ಹೊಸ ಜೀವನದ ಮುಖಾಂತರ ನವೀನತೆಯ ಒಂದು ಝಲಕಿನ ಅನುಭವ ಮಾಡಿಸಿ ಎಲ್ಲರಿಗೂ ಅಂತ ಹೇಳ್ತಾರೆ ಬಾಬಾ. ಯಹ ಅಚ್ಛಾ ಹೇ, इतना भी समझते हैं, लेकिन नया है, यही नया ज्ञान नया युग ला रहा है. ಬಾಬಾ ಹೇಳ್ತಾರೆ, ಇದು ಒಳ್ಳೆಯದಿದೆ, ಇಷ್ಟಂತೂ ತಿಳ್ಕೊಂಡಿದ್ದಾರೆ, ಹೊಸಬರಿದ್ದಾರೆ, ಹೊಸ ಜ್ಞಾನ ಆಗಿದೆ, ಹೊಸ ಯುಗ. ಈ ಹೊಸ ಜ್ಞಾನ ಏನು ಮಾಡ್ತಿದೆ? ಹೊಸ ಯುಗವನ್ನು ತಗೊಂಡು ಬರ್ತದೆ. ಯಹ ಅನುಭವ ಅಭಿಗುಪ್ತ ಹೇ, ಇದೀನ ಹೊರಗಿನವ್ರಿಗೇನು ಗೊತ್ತಿಲ್ಲ, ಅಷ್ಟಷ್ಟು ಗೊತ್ತಾಗಿದೆ. ಕೇಳಿದ್ರು, ಏನು ರೀ ಏನೇನಪ್ಪ ಹೇಳ್ತಾರಪ್ಪ, ಲಕ್ಷ್ಮೀನಾರಾಯಣ ಆಗ್ತಾರಂತ, ಸತ್ಯುಗ ತರ್ತಾರಂತ ಅಂತ ಹಿಂಗೆ ಅಂದ್ಕೊಂಡು ಸುಮ್ಮನೆ ಕೂಡ್ಲಿಕ್ಕತ್ತಾರ ಅವ್ರು. ಇನ್ನು ಅವ್ರಿಗೆ ಪಕ್ಕ ಆಗ್ತಿಲ್ಲ, ಇನ್ನು ಇಲ್ಲಿ ಬಂದವ್ರಿಗಿನ್ನ ಎಷ್ಟೋ ಮಂದಿಗೆ ಪಕ್ಕ ಆಗ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ಗುಪ್ತ ಆಗಿದೆ. ಹೋನಾ ಚಾಹಿಯೆ ಯಹ ಕೇತೆ ಹೇ, ಹೇಳ್ತಾರೆ. ಯಾವಾಗಿಂದ? ಗಾಂಧಿಯಿಂದ ಶುರು ಮಾಡಿದ್ರಲ್ಲ, ಏನು ಬರಬೇಕು ಅಂತ? ರಾಮರಾಜ್ಯ ಬರಬೇಕು, ಬರಬೇಕಂದ್ರೆ ಬರಬೇಕು ಅನ್ನೋಕ್ಕೆ ಏನು ಮಾಡಬೇಕು ಅಂತ ಗೊತ್ತೈತಿ? ಯಾರಿಗೂ ಗೊತ್ತಿಲ್ಲ. ಬರೀ ಭಾಷಣ ಮಾಡೋ ಮುಂದೆ ಲಾಸ್ಟಿಗೆಲ್ಲ ಭಾಷಣ ಮಾಡಿ ಗಾಂಧೀಜಿಯವರ ರಾಮರಾಜ್ಯವನ್ನು ನನಸನ್ನಾಗಿ ಮಾಡೋಣ ಎಂದು ಹಾರೈಸುವೆ ಅಂದರೆ ಮುಗಿತು ಖಲಾಸ್. ರಾಮರಾಜ್ಯ ಹೆಂಗೆ ಮಾಡಬೇಕು ಅದು ಗೊತ್ತಿಲ್ಲ ಅಂತಾರೆ ಬಾಬಾ.
ಹೋನಾ ಚಾಹಿಯೇ ಯಹ कहते हैं, ಆಗಬೇಕು ಅಂತ ಹೇಳ್ತಾರೆ. उन्होंने चाहना पूर्ण करने के लिए नई जीवन का प्रत्यक्ष एग्जाम्पल उन्होंने सामने प्रत्यक्ष रूप में लाओ. ಯಾರು ಹೋನಾ ಚಾಹಿಯೇ ಆಗಬೇಕು ಅಂತಿರ್ತಾರಲ್ಲ, ಅವ್ರ ಎದುರುಗಡೆ ಅವರ ಇಚ್ಛೆಯನ್ನು ಪೂರ್ಣ ಮಾಡೋದಕ್ಕಾಗಿ ಹೊಸ ಜೀವನದ ಪ್ರತ್ಯಕ್ಷ ಉದಾಹರಣೆಯಾಗಿ ಅವ್ರ ಎದುರುಗಡೆ ಏನು ಮಾಡಬೇಕು? ಪ್ರತ್ಯಕ್ಷ ಮಾಡಬೇಕು. ಹೌದು, ನಾವು ರಾಮರಾಜ್ಯ, ಲಕ್ಷ್ಮೀನಾರಾಯಣ ರಾಜ್ಯವನ್ನು ತಗೊಂಡು ಬರ್ತೀವಿ ಅಂತ ಪ್ರತ್ಯಕ್ಷ ಮಾಡಬೇಕು. जिससे नई झलक उन्होंने अनुभव हो तो नया ज्ञान प्रत्यक्ष करो. हर एक ब्राह्मण की जीवन से नवनीत का अनुभव हो, तब नई सृष्टि की झलक उन्होंने दिखाई दे. ಅವ್ರಿಗೆ ಅನಿಸ್ಬೇಕು ನಮ್ಮ ನೋಡಿದ ತಕ್ಷಣ, ಹೌದಪ್ಪ ಇವರು ಇರೋದ್ರಿಂದ ಇಲ್ಲೆಲ್ಲ ವಾತಾವರಣ ಶುದ್ಧ ಆಗ್ತದೆ, ಈ ವಾತಾವರಣ ಶುದ್ಧ ಆಗ್ತೈತಿ, ಅದರ ಅರ್ಥ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ ಈ ಬ್ರಹ್ಮಕುಮಾರಿಯರಿಗೆ ಐತಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾರೆ, ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. कोई भी प्रोग्राम करो उसमें लक्ष्य रखो. ಏನೇ ಪ್ರೋಗ್ರಾಮ ಮಾಡಿ ಆ ಪ್ರೋಗ್ರಾಮಕ್ಕೆ ಒಂದು ಗುರಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಭಿ ಕೋ ನವೀನತಾ ಕಾ ಅನುಭವ ಹೋ, ಅವ್ರಿಗೆ ಹೊಸದು ಅಂತ ಅನುಭವ ಆಗಬೇಕು. सभी को यह भी अच्छा कार्य हो रहा है, इस रिमार्क देने के बजाय यह अनुभव करे कि यह नया ज्ञान नया संसार लाने वाला है. ನಾವೆಲ್ಲ ಏನೇನೋ ಹೇಳ್ತೀವಿ, 7 ದಿವಸ ಕೋರ್ಸ್ ಕೊಡ್ತೀವಿ, ಪಾಠ ಮಾಡ್ತೀವಿ, ಹಿಂಗೈತಿ ಅಂತ ಹೇಳ್ತೀವಿ. ಅವ್ರಿಗೆ ಬರೀ ಹೌದು ಇವರು ಚಲೋ ಏನೇನೋ ಮಾಡ್ತಾರೆ ಅಂತ ಹಿಂಗೆ ಆಗಬಾರ್ದು ಅಂತಾರೆ ಬಾಬಾ. ಅವ್ರಿಗೆ ಅನುಭವ ಆಗಬೇಕು. ಹೌದಪ್ಪ, ಈ ಜ್ಞಾನ ಇಲ್ಲಿ ತನಕ ನಾವೆಲ್ಲೂ ಓದಿದ್ದಿಲ್ಲ, ಕೇಳಿದ್ದಿಲ್ಲ, ಇವರು ಏನೋ ಹೊಸದು ಹೇಳ್ತಾರೆ ಅಂತ ಅವ್ರಿಗೆ ಅನುಭವ ಆಗಬೇಕು. ಇವರು ಹೊಸ ಸೃಷ್ಟಿಯನ್ನು ತರುವಂಥವ್ರು ಇದ್ದಾರೆ ಅಂತ ಅನಿಸ್ಬೇಕು. ಸಮझा? ತಿಳಿತಾ? नई वर्ष की स्थापना के अनुभव कराने की लहर फैलाओ. ಹೊಸ ವರ್ಷದ ಹೊಸ ಸೃಷ್ಟಿಯ ಸ್ಥಾಪನೆಯ ಅನುಭವದ ಅಲೆಗಳನ್ನು ನೀವೇನು ಮಾಡಬೇಕು? ಹರಡಿಸ್ಬೇಕು. ನೈ ಸೃಷ್ಟಿ ಆಯ್ಕೆ ಅವ್ರಿಗೆ ಅನಿಸ್ಬೇಕು, ಹೊಸ ಜಗತ್ತು ಬಂದ್ಬಿಡ್ತು. ಅರ್ಥಾತ್ हम सब की शुभ भावनाओं का फल मिलने का समय आ गया है. ಬಾಬಾ ಹೇಳ್ತಾರೆ, ನಾವೆಲ್ಲರ ಶುಭ ಭಾವನೆಗಳ ಫಲ ಅನುಭವಿಸ್ತಕ್ಕಂಥ ಸಮಯ ಬಂತು. ಐಸಾ ಉಮಂಗ್ ಉತ್ಸಾಹ ಉನೋಂಕೆ ಮನ್ಮೆ ಉತ್ಪನ್ನ ಹೋ. ಇಂಥ ಒಂದು ಉಮಂಗ್ ಉತ್ಸಾಹ ಅವರ ಮನಸ್ಸಿನಲ್ಲಿ ಉತ್ಪತ್ತಿ ಆಗಬೇಕು. ಸಭಿ ಕೆ ಮನ್ ಮೇ ನಿರಾಶಾ ಕೆ ಬದಲೆ ಶುಭ ಭಾವನಾओं की दीपक जगाओ. ಈ ಸದ್ಯಕ್ಕೆ ಎಲ್ಲರ ಮನಸ್ಸೊಳಗೆ ಏನದು? ಬಹಳಷ್ಟು ನಿರಾಶೆ ಇದೆ. ಈ ಸ್ಟೂಡೆಂಟ್ಸ್ ಇದಾವಲ್ಲ, ಅವರಲ್ಲಿನೋ ನಿರಾಶೆ ಇದೆ. ಎಷ್ಟು ಓದಿದ್ರೂ ಜಾಬ್ ಸಿಗೋದಿಲ್ಲ, ಖಾಲಿ ಕೂಡಬೇಕಾಗಿರತಕ್ಕಂಥ ಪರಿಸ್ಥಿತಿ ಇದೆ. ಇಂಥ MBBS ಡಾಕ್ಟರ್ ಸಹಿತ ಖಾಲಿ ಕೂಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬರ್ತಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅವರಷ್ಟೇ ಅಲ್ಲ, ಎಲ್ಲ ಆತ್ಮಗಳು ಹೆಂಗಿದ್ದಾರೆ ಈಗ? ನಿರಾಶೆ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅಂಥ ಆತ್ಮಗಳಿಗೆ ನಾವೇನು ಮಾಡಬೇಕು? ಶುಭ ಭಾವನೆಯನ್ನು ಕೊಡ್ತಾ ಆತ್ಮನಲ್ಲಿರ್ತಕ್ಕಂಥ ದೀಪಕ್ ಜಗಾವು, ಆತ್ಮ ಅನ್ನೋ ದೀಪವನ್ನು ಬೆಳಗಬೇಕು. कोई भी बड़ा दिन मनाते हैं तो दीपक भी जगाते हैं. ಯಾವುದೇ ಒಂದು ಆಚರಣೆ ಮಾಡಬೇಕು, ಮೊದಲು ನಾವೇನು ಮಾಡ್ತೀವಿ? ದೊಡ್ಡ ಫಂಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ? ಉದ್ಘಾಟನೆ ಹೆಂಗೆ ಮಾಡ್ತೀವಿ? ದೀಪ ಬೆಳಗಿಸುವುದರ ಮುಖಾಂತರ ಮಾಡ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, आजकल तो रॉयल मोमबत्तियाँ हो गई हैं, तो सभी के मन में यह दीपक जगाओ. ಮೊದಲ ಬರೀ ಎಣ್ಣೆ ದೀಪ ಹಚ್ತಿದ್ವಿ, ಇತ್ತೀಚೆಗೆ ಮೊಬೈಲ್ಗಳು ಹೆಂಗೆ ಮಾಡ್ತಿದ್ರು? ಎಲ್ಲರ ಕೈಯಾಗೂ ಮೊಬೈಲ್ ಕೊಟ್ಟು ಏನು ಮಾಡ್ತಾರೆ? ದೀಪ ಬೆಳಗಿಸ್ತಾರೆ. ಆ್ಯಕ್ಚುಲಿ ಯಾವ ದೀಪ ಬೆಳಗಬೇಕಾಗಿದೆ? ಆತ್ಮನ ದೀಪ, ಅದು ಸ್ಥೂಲದಲ್ಲಿ. ಅದನ್ನು ಹೇಳ್ತಾರೆ ಬಾಬಾ. तो सभी के मन में यह दीपक जगाओ, ऐसा न्यू ईयर मनाओ. श्रेष्ठ भावनाओं के फल की सौगातें सभी को दो. ಏನು ಸೌಗಾತು ಕೊಡಬೇಕು? ನಾವೆಲ್ಲ ವಸ್ತುಗಳ ಗಿಫ್ಟ್ ಕೊಡೋರಲ್ಲಿ ಲೀನ್ ಆಗಿಬಿಟ್ಟು ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು. ಆದರೆ ಬಾಬಾ ಯಾವುದು ಕೊಡು ಅಂತಾರೆ?
ಎಲ್ಲರಿಗೂ ಶುಭ ಭಾವನೆಯ ಗಿಫ್ಟನ್ನು ಕೊಡಿ ಅಂತ ಹೇಳ್ತಾರೆ ಬಾಬಾ. ಸದಾ ಸರ್ವಕೋ ನೈ ಜೀವನ್. ಎಲ್ಲರಿಗೂ ಏನು ಮಾಡಬೇಕು? ಈಗ ನಾವು ಹೊಸ ಜೀವನ ಕೊಡಬೇಕು. ನಯೇ ಯುಗಕ್ಕೆ ಝಲಕ್ ದಿಖಾನೆ ವಾಲೆ. ಎಲ್ಲರಿಗೂ ಹೊಸ ಯುಗದ ಒಂದು ಝಲಕ್ ತೋರಿಸ್ಬೇಕು. ನಯೇ ಉಮಂಗ್ ಉತ್ಸಾಹಕ್ಕೆ ಬಧಾಯಿ ದೇನೆ ವಾಲೆ. ಎಲ್ಲರಿಗೂ ಹೊಸ ಉತ್ಸಾಹದ ಶುಭಾಶಯಗಳನ್ನು ಕೊಡಬೇಕು. ಸರ್ವಕೋ ಎವರ್ ಹ್ಯಾಪಿ ಬನಾನೆ ವಾಲೆ. ಹೆಂಗಿರಬೇಕು? ನಾನು ಯಾವಾಗಲೂ ಸಂತೋಷವಾಗಿರಬೇಕು. ಎಲ್ಲರೂ ಸಂತೋಷವಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು. ಬಾಬಾ ಹೇಳ್ತಾರೆ, ವಿಶ್ವಕ್ಕೋ ನೈ ರಚನಾ ಕಾ ಅನುಭವ ಕರಾನೆ ವಾಲೆ. ಮತ್ತೆಲ್ಲರಿಗೂ ಏನು ಅನುಭವ ಮಾಡಿಸ್ಬೇಕು? ಹೊಸ ಜಗತ್ತು ಬರ್ತದೆ, ಹೊಸ ಜಗತ್ತು ಬಂದುಬಿಡ್ತದೆ, ಅದರ ಅನುಭವ ಮಾಡಿಸ್ಬೇಕು. ಐಸೆ ಸರ್ವಶ್ರೇಷ್ಠ ನಯ ಯುಗ ಪರಿವರ್ತಕ. ನೀವೇನಾಗಿದ್ದೀರಾ? ಸರ್ವಶ್ರೇಷ್ಠ ಹೊಸ ಯುಗದ ಪರಿವರ್ತಕ. ವಿಶ್ವ ಕಲ್ಯಾಣಕಾರಿ ಹೋ. ಮತ್ತೇನಾಗಿದ್ದೀರಿ ನೀವು? ಸದಾ ಬಾಪ್ಗೆ ಸಾಥ್ ಕಾ ಅನುಭವ ಕರ್ನೆ ವಾಲೆ ಹೋ. ಮತ್ತೇನು ಮಾಡ್ತೀವಿ ನಾವು? ಯಾವಾಗಲೂ ತಂದೆಯ ಸಂಘವನ್ನು ಅನುಭವಿಸುವಂಥವ್ರು. ಬಾಪ್ಗೆ ಸದಾ ಸಾಥಿ ಬಚ್ಚೋ. ನೀವೆಲ್ಲ ತಂದೆಗೆ ಸದಾ ಸಾಥಿಯಾಗಿರ್ತಕ್ಕಂಥ ಮಕ್ಕಳಿಗೆ ಬಾಪ್ ದಾದಾ ಏನು ಮಾಡ್ತಿದ್ದಾರೆ? ಯಾದ್ ಪ್ಯಾರ್ ಔರ್ ನಮಸ್ತೆ. ಅಚ್ಚಾ. ಓಂ ಶಾಂತಿ.